ಕೊನೆಗೂ ಡಿಮಾರ್ಟ್ ಇರೋ ಜಾಗಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಅರ್ಧ ಗಂಟೆ ಜರ್ನಿ ಮಾಡಿಕೊಂಡು. ಬನ್ನಿ ಡಿಮಾರ್ಟ್ ಹೇಗಿದೆ ಅಂತ ಹೇಳಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದು ನೋಡಿ, ಯಲಹಂಕ. ನೀವು ಯಲಹಂಕಗೆ NES ಕಡೆಯಿಂದ ನೀವು ಬರೋದಾದ್ರೆ ಬಿಷಪ್ ಕಾಟನ್ ಸ್ಕೂಲ್ ಬರುತ್ತೆ. ಬಿಷಪ್ ಕಾಟನ್ ಸ್ಕೂಲ್ ಆದಮೇಲೆ ನಿಮಗೆ ಒಂದು ಸರ್ಕಲ್ ಥರ ಸಿಗತ್ತೆ. ಅಲ್ಲಿ ಸರ್ಕಲ್ಗಳಲ್ಲಿ ಒಂದು ಯಮಹ ಶೋರೂಮ್ ಇದೆ, ಆಮೇಲೆ ಹೋಟ್ಲ್ಗಳಿದೆ. ಅಲ್ಲಿ ನೀವು ಆ ಸರ್ಕಲ್ಗೆ ನೀವು ರೈಟ್ ತಗೊಂಡ್ರೆ ನಿಮಗೆ ಯಲಹಂಕ ಕ್ಲಬ್ ಇದೆ. ಕ್ಲಬ್ ದಾಡ್ಕೊಂಡು ಒಂದು 50 ಮೀಟರ್ ಬಂದ್ರೆ ನಿಮಗೆ ಡಿಮಾರ್ಟ್ ಸಿಗತ್ತೆ. ನೋಡಿ ಡಿಮಾರ್ಟ್ ಹೇಗಿದೆ ಅಂತ. ನೋಡಿ, ತುಂಬಾ ವಿಶಾಲವಾದ ಡಿಮಾರ್ಟ್. ನಿಮಗೆ ಪಾರ್ಕಿಂಗಿಗೂ ಇಲ್ಲಿ ತುಂಬಾ ಸ್ಥಳಾವಕಾಶ ಇದೆ. ನೀವು ಇಲ್ಲೂ ಮಾಡ್ಬೋದು, ಆಮೇಲೆ ಒಳಗಡೆನೂ ನೀವು ಪಾರ್ಕಿಂಗ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ. ಡಿಮಾರ್ಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಬಿಲ್ಡಿಂಗು. ಇದು ಆಕ್ಚುಲಿ ಎಕ್ಸಿಟ್ ಗೇಟ್ ಕಡೆಯಿಂದ ನಾನು ಒಳಗಡೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ನೋಡೋಣ ಅವ್ರು ಏನಂತಾರೆ ಕೇಳೋಣ. ನೋಡಿ, ಪಾರ್ಕಿಂಗ್ ಅಂತೂ ವಿಶಾಲವಾಗಿದೆ. ಪಾರ್ಕಿಂಗಿಗೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ನೋಡಿ, ಒಳಗಡೆ ಏನೋ ಕೆಲಸ ನಡೀತಾ ಇದೆ ಅನ್ಸತ್ತೆ. ಜನ ಒಳಗಡೆಯಿಂದ ಹೊರಗಡೆ ಓಡಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ಡಿಮಾರ್ಟ್. ನೋಡಿ, ವಿಶಾಲವಾಗಿರುವಂತ ಜಾಗ ಇದು. ಬೇಕಾದಷ್ಟು ಪಾರ್ಕಿಂಗ್ ಇದೆ. ಬನ್ನಿ ಒಂದ್ ರೌಂಡ್ ಹಾಕೋಣ, ಹೇಗಿದೆ ಅಂತ ಹೇಳಿ ನೋಡೋಣ. ನೋಡಿ, ಆಪೋಸಿಟ್ ಅಲ್ಲೇ ನಿಮ್ಗೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಅನ್ನೋ ಸ್ಕೂಲ್ ಇದೆ. ಶ್ರೀ ವೀರಶೈವ ಶ್ರೀ ಈಶ್ವರ ಸೇವಾ ಸಂಸ್ಥೆ ಅವರದು. ಸೊ ನಮ್ಮನ್ನ ನೋಡಿ ಸೆಕ್ಯೂರಿಟಿ ಅವರು ಒಳಗಡೆ ಬಂದಿದ್ದಾರೆ. ನೋಡೋಣ, ಅವ್ರ ಹತ್ರ ಮಾತಾಡ್ಸೋಣ. ನೋಡಿ, ಇಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ನೋಡಿ, ಇಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಅವ್ರು ಹೇಳೋದೇನಂದ್ರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೌ ಇಲ್ಲ ಅಂತ. ಅವ್ರ ಇಂಜಿನಿಯರ್ಸ್ ಮತ್ತೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದೆ, ಒಳಗಡೆ ಯಾರನ್ನೂ ಬಿಡಂಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಜಾಸ್ತಿ ನಿಮ್ಗೆ ತೋರ್ಸಕ್ಕಾಗಲ್ಲ. ಬಟ್ ಇಷ್ಟು ಹೇಳ್ಬೋದು ಏನಂದ್ರೆ ತುಂಬಾ ವಿಶಾಲವಾದ ಡಿಮಾರ್ಟ್ ಇದು. ನೀವು ನೋಡ್ಬೋದು, ನೋಡಿ ಈ ಕಡೆನೂ ನೋಡ್ಬೋದು, ಎಷ್ಟು ವಿಶಾಲವಾದ ಜಾಗ ಇದೆ. ಈ ಕಡೆನೂ ತುಂಬಾ ವಿಶಾಲವಾಗಿದೆ. ಸುತ್ತಲೂ ಆಲ್ಮೋಸ್ಟ್ ಇದರಷ್ಟೇ ಸೈಜ್ ಅಲ್ಲಿ ನಿಮ್ಗೆ ಜಾಗ ಸಿಗತ್ತೆ. ಸೊ ಡಿಮಾರ್ಟ್ಗೆ ಯಾರಾದ್ರೂ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಯಲಹಂಕ ಡಿಮಾರ್ಟ್ಗೆ ನೋಡಿ, ಅವರು ಸೆಕ್ಯೂರಿಟಿ ಗಾರ್ಡ್ ಅವ್ರು ಹೇಳೋದ್ ಪ್ರಕಾರ ಲೈಸೆನ್ಸಿಂಗ್ ಅದೇ ಬೇರೆ ಕೆಲಸಗಳೆಲ್ಲ ನಡೀತಾ ಇದೆ ಅಂತ. ಸೊ ಮೋಸ್ಟ್ಲಿ ಆಗಸ್ಟ್ ಎಂಡ್ ಅಲ್ಲಿ ಎಲ್ಲ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಓಪನ್ ಆದ್ರೆ ಯಲಹಂಕ ಮತ್ತೆ ಸುತ್ತಮುತ್ತಲ ಏರಿಯಾಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಾನು ಸೆಕ್ಯೂರಿಟಿ ಅವ್ರಿಗೆ ಹೇಳಿದೆ, 1 hour ನಾನು ಇಲ್ಲಿಗೆ ಬಂದಿದ್ದೀನಿ ಇದನ್ನ ತೋರ್ಸೋದಕ್ಕೆ ಅಂತ ಹೇಳಿ. ಆದ್ರೂ ಪಾಪ ಅವ್ರಿಗಿರೋ ಗೈಡ್ಲೈನ್ಸ್ ನ ಅವ್ರು ಫಾಲೋ ಮಾಡ್ಬೇಕಾಗತ್ತೆ. ಸೊ ನೋಡೋಣ, ಒಂದ್ ರೌಂಡ್ ಆ ಕಡೆಯಿಂದ ನಾನು ಹೊರಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ಬೋದು, ಇದು ಬೆಂಗಳೂರಲ್ಲಿ ಇರೋ ಡಿಮಾರ್ಟ್ಗಳಲ್ಲಿ ಅತ್ಯಂತ ದೊಡ್ಡದಾಗಿರೋ ಡಿಮಾರ್ಟ್ ಕೂಡ ಆಗಿರ್ಬೋದು. ಇಲ್ಲ ದೊಡ್ಡದಾಗಿರೋ ಡಿಮಾರ್ಟ್ಗಳಲ್ಲಿ ಇದು ಒಂದು ಕೂಡ ಆಗೋ ಚಾನ್ಸಸ್ ಇದೆ. ನೋಡಿ ಎಷ್ಟು ವಿಶಾಲವಾಗಿದೆ. ಪಾರ್ಕಿಂಗ್ ಅಂತ ಅಯ್ಯೋ, ಇದರ से बाहर जा रहा हूं नहीं है ठीक है. ಸೊ ಆ ಕಡೆ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ ಸೆಕ್ಯೂರಿಟಿ. ಸೊ ಎಲ್ರು ನೋಡ್ಕೊಳ್ಳಿ ಈಗ್ಲೇ, ಇದಕ್ಕಿಂತ ಜಾಸ್ತಿ ನಾನು ತೋರ್ಸಕ್ ಆಗೋದಿಲ್ಲ. ನೋಡಿ ಎಷ್ಟು ದೊಡ್ಡದಾದ ರ್ಯಾಂಪ್ ಕೂಡ ಇದೆ. ಹಂಗಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಸೆಕ್ಯೂರಿಟಿ ಅವ್ರು ಕೆಲಸ ಮಾಡ್ತಾ ಇದಾರೆ, ನಾವು ಅವ್ರು ಹೇಳೋದಕ್ಕೆ ಹ್ಞೂ ಅನ್ಲೇಬೇಕು. ನೋಡಿ ಹೊರಗಡೆಯಿಂದಾನೆ ನೋಡ್ಕೊಂಬಿಡಿ ಎಷ್ಟು ವಿಶಾಲವಾಗಿದೆ ಅಂತ.
ಓಪನ್ ಆಗೋಕ್ಕಿಂತ ಮುಂಚೆ ಅವಕಾಶ ಸಿಕ್ಕರೆ ಇನ್ನೊಂದು ಸರ್ತಿ ಬಂದು ನಾನು ಇಲ್ಲಿಯ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ತಿಂಗಳು ಸೆಪ್ಟೆಂಬರ್ ಅಲ್ಲಿ ಇದು ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ. ನೋಡೋಣ, ಆದಷ್ಟು ಬೇಗ ಮತ್ತೊಂದು ಸರ್ತಿ ಬಂದು ಅವಕಾಶ ಸಿಕ್ಕರೆ ಒಳಗಡೆನೂ ಕೂಡ ಹೋಗಿ ಇದರ ವಿಡಿಯೋ ಮಾಡಿ ನಿಮಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿಂದ ಹೊರಗಡೆ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಲಬಹುದು, ಇಷ್ಟ ಆಗದೇನೆ ಇರಬಹುದು. ಆದ್ರೆ ಒಂದು ಪ್ರಯತ್ನ ಮಾಡಿದ್ದೀನಿ ನಿಮಗೆ ಹೊಸ ಡಿಮಾರ್ಟ್ ಯಲಹಂಕದಲ್ಲಿ ಆಗಿರೋದನ್ನ ತೋರಿಸೋದಕ್ಕೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಅದು ಪ್ರೋತ್ಸಾಹ ಕೊಡುತ್ತೆ. ಸೊ ಹಾಗೆ ಮತ್ತೆ ಈ ತರದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.